ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿ ಅಯೋಧ್ಯೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮ ಕಲ್ಯಾಣೋತ್ಸವ ಜೊತೆಗೆ ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಇನ್ನು ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ರಿ ವಿಷ್ಣುದತ್ತ ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ. ನಿಮ್ಮೆಲ್ಲರಿಗೂ ಸುವರ್ಣ ಅವಕಾಶ. ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಆದಷ್ಟು ಬೇಗ ಹೆಸರನ್ನ ನೋಂದಾಯಿಸಿಕೊಳ್ಳುವಂಥದ್ದು ಸೂಕ್ತ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೆಲ್ಲೊಂದು ಕಡೆ ಇವಾಗ ಕುಬೇರ ಸಭೆ 12ನೇ ತಾರೀಕು ಫೆಬ್ರವರಿ ನಡೀತಾ ಇದೆ ಅಯೋಧ್ಯೆಯಲ್ಲಿ. ಕುಟುಂಬದಿಂದ ಪ್ರತಿಯೊಬ್ರು ಕೂಡ ಬರಬೇಕು, ಪಾಲ್ಗೊಳ್ಬೇಕು ಅಂತಿರ್ತಾರೆ. ದಂಪತಿಗಳ ಸಮೇತ ಬಂದರೆ ಅನುಕೂಲಗಳೇನಾದರೂ ಜಾಸ್ತಿ ಇರುತ್ತಾ? ಸೊ ಪಾಸಿಟಿವ್ ವೈಬ್ಸ್ನ ಮನೆಗೆ ತೊಗೊಂಡು ಹೋಗ್ಬೋದಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲೋ ಒಂದು ಕಡೆ ನಿಧಿ ಸಿಕ್ತು ಅನ್ಕೊಳ್ಳೋಣ. ಯಾವಾಗಲಾದ್ರೂ ನಿಧಿ ಬಗ್ಗೆ ಮಾತಾಡೋಣ. ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಇದೊಂದು ತಾಳೆಗರಗಳ ಮೆಸೇಜು. ನಿಧಿ ಅನ್ಕೊಳ್ಳೋಣ. ಆ ನಿಧಿ ಏನಾದರೂ ಬಹಳವಾಗಿ ನೀವೆಲ್ಲ ಒಂದು ಕಡೆ ಹೋಗಿದ್ದೀರಿ, ಈಗ ನಿಮಗೆ ಸಿಕ್ಕಿದೆ, ನಿಮಗೆ ತುಂಬಿಸ್ಕೊಂಡು ಸಾಕಾಗಿದೆ. ನೆಕ್ಸ್ಟ್ ನೀವು ಯಾರಿಗೆ ಹೇಳ್ತೀರಿ? ಇಲ್ಲಿದೆ ಬಂದು ತಗೊಳ್ಳಿ ಅಂತ ಯಾರಿಗೆ ಹೇಳ್ತೀರಿ? ನಮ್ಮ ಹತ್ತಿರದವ್ರಿಗೆ ಯಾರಿಗಾದ್ರು. ಯಾರಿರ್ಬೋದು ಅವರು? ಮನೆಯವರೇನ? ಎಸ್ ಅಲ್ವಾ? ಅಂದ್ರೆ ನಿಮಗೂ ನಿಧಿ, ಅವರಿಗೂ ನಿಧಿ ಕೊಡುವಂಥದ್ದು, ನಮ್ಮ ವಿಧಿಯನ್ನೇ ಬದಲಿಸುವಂಥದ್ದು ಕುಟುಂಬದವರೇ ಬಂದರೆ. ಏನೇನು ಬೇಕೋ ಅದನ್ನು ಪಡೆದುಕೊಳ್ಳೋದಕ್ಕೆ ಈಗ ಏನಾದರೂ ಒಂದು ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅವರ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂತಹದ್ದು. ಯಾವ ರೀತಿ ಇದನ್ನು ವರ್ಣನೆ ಮಾಡೋದಾದರೆ, ಕುಟುಂಬದ ಸಾಮರಸ್ಯ ಇಲ್ಲಿ ಈ ಭರತ ಏನಿದಾನೋ ಆ ಪಾದುಕೆಗಳನ್ನು ತೆಗೆದುಕೊಂಡು ಬಂದು ಸಿಂಹಾಸನದ ಮೇಲೆ ಇಟ್ಟ. ಇದಕ್ಕೊಂದು ಕಥೆ ಇದೆಯಮ್ಮ, ಇದಕ್ಕೊಂದು ಕಥೆ ಇದೆ. ಎಂತಹದ್ದು? ಅದು ನಡೆದದ್ದು. ಅದರ ಮಹತ್ವ ಏನು ಅಂತಂದರೆ, ಒಂದು ಮರದ ಕೆಳಗಡೆ ಒಬ್ಬ ಋಷಿ ಕುಳಿತುಕೊಂಡು ತಪಸ್ ಮಾಡ್ತಿರ್ತಾನೆ. ಆ ತಪಸ್ಸು ಆದ ಮೇಲೆ ಆ ಮರ, ಇನ್ನೇನು ಈ ಋಷಿ ಹೊರಡಬೇಕು, ಆ ಮರ ಕೇಳುತ್ತೆ, ಇಷ್ಟೊತ್ತು ಸ್ವಾಮಿ ನನ್ನ ಮಡಿಲಲ್ಲಿದ್ದೆ, ನನಗೆ ಏನಾದರೂ ಒಂದು ಆಶೀರ್ವಚನ ಮಾಡಬಹುದಾ ಅಂತ ಕೇಳಿದಾಗ ಆಗ ಋಷಿ ಕೇಳ್ತಾನೆ, ಏನು ಬೇಕು ನಿನಗೆ ಅಂತೇಳಿ. ಏನಿಲ್ಲ ಸ್ವಾಮಿ, ನನಗೆ ಒಂದು ಬಾರಿ ಪಟ್ಟಾಭಿಷೇಕ ಆಗಬೇಕು ಅಂತ ಆಸೆ ಇದೆ. ಯಾರು ಕೇಳಿದ್ದು? ಮರ ಕೇಳುತ್ತೆ. ಒಬ್ಬ ಋಷಿನ ಆ ಮರ ಕೇಳುತ್ತೆ, ಸ್ವಾಮಿ ನಿನಗೇನು ಬೇಕು ವರ ಕೇಳು ಅಂತ ಋಷಿ ಕೇಳಿದಾಗ ಅದು ಮರ ಕೇಳ್ಕೊಳ್ಳುವಂತ ಪದ್ಧತಿ ಏನಂತಂದ್ರೆ, ನನಗೆ ಒಂದು ಬಾರಿ ಪಟ್ಟಾಭಿಷೇಕ ಆಗಬೇಕು ಅಂತ. ಇವ್ರು ಮೊದಲೇ ಹೇಳಿದ್ರಲ್ಲಿ ಏನ್ ಬೇಕು ಅಂತ ಅದಷ್ಟೇ ಕೇಳಿದೆ. ಆ ಮರಕ್ಕೆ ಪಟ್ಟಾಭಿಷೇಕ ಆಗಬೇಕು ಅಂತ ಆಸೆ ಇದೆ. ಆಗ ಆತ ತಥಾಸ್ತು ಅಂತಾನೆ, ಅಷ್ಟೇ ಮುಗೀತು. ಅದಕ್ಕೆ ಹೇಳ್ತಾರೆ, ಈ ಸಾಧರು, ಸಂತರು, ವಚನಕಾರರು, ನಿಜಾಂಗರಿಗಳು, ನಿರಹಂಕಾಯ ಚಿತ್ತರು, ನೀತಿ ಮಾರ್ಗೋಪದೇಶಿಗಳು, ನೃಪೇಂದ್ರ ಮುಗುಡಿರತ್ನರು, ಗಂಗಾಧರರು, ವಿದ್ಯಾಧರರು, ಕಿನ್ನರರು, ಕಿಂಪುರುಷರು, ಇವರ ಬಾಯಿಂದ ಒಂದು ಪದ ಬಂದು ಬಿಡ್ತು ಅಂತಂದ್ರೆ ಅದು ಹೇಗೋ ಮಾಡಿ ಅವರ ಬಾಯಿಂದ ಒಳ್ಳೇದು ಬರ್ಸ್ಕೊಳ್ಬೇಕಂತೆ. ಅದು ಬಂತು ಅಂತಂದ್ರೆ ಮುಗಿದು ಸಾಕಿನ್ನ, ನಿನ್ನ ಜೀವಮಾನಕ್ಕೆ ಬೇಕಾದಷ್ಟು ಆಯ್ತು, ಜೀವನ ಸಾರ್ಥಕ. ಬೇಕಾದಷ್ಟು ಆಗ್ಬಿಡ್ತು. ಅವ್ರಿಗೆ ಏನು ಬೇಕೋ ಅದೆಲ್ಲ ಪಡ್ಕೊಂಡಾಗಾಯ್ತು. ಈಗ ಮಿನಿಸ್ಟ್ರು ಸುತ್ತ ಕೆಲವರು ಕೆಲಸ ಮಾಡೋರು ಹಾಗೆ ಮಾಡ್ಕೊಳ್ತಾರೆ, ಬೇಕಾದಷ್ಟು ಮಾಡ್ಕೊಂಡು. ಇವ್ರು ಎಲ್ಲೋ ಇರ್ತಾರೆ ಮಿನಿಸ್ಟ್ರಿಗಳು, ಅವ್ರು ಸುತ್ತ ಇರ್ತಾರಲ್ಲ, ಎಲ್ಲಿಂದ ಎಲ್ಲಿಗೋ ಬೆಳೆದಿರ್ತಾರೆ. ಇನ್ನು ಆ ಲಿಸ್ಟೇ ತೆಗೆಯೋದು ಬೇಡ ಹೀಗೆ ನಾನು. ಅದಕ್ಕಾಗಿ ಆ ಮರ ಅಷ್ಟೇ ಕೇಳ್ಕೊಂಡಿದ್ದು, ಮತ್ತೆ ಅದು ಪಟ್ಟಾಭಿಷೇಕ ಆಯಿತು. ಅಂದ್ರೆ ಆ ಮರದಿಂದಲೇ ಪಾದುಕೆಗಳನ್ನು ಮಾಡಿ ರಾಮ ಹಾಕೊಂಡಿದ್ದ. ಆ ಪಾದುಕೆಗಳೇ ಭರತ ತಗೊಂಬಂದು, ರಾಮ ನೀನಂತೂ ಬರಲ್ವಲ್ಲ ಈಗ ಸದ್ಯಕ್ಕೆ, ನಿನ್ನ ಪಾದುಕೆ ಆದ್ರೂ ಕೊಡು ಅಂತ ಇಲ್ಲಿ ತಲೆ ಮೇಲೆ ಹೊತ್ಕೊಂಡು ಬಂದು ರಾಮ ಕೂತಿರದ ಸಿಂಹಾಸನ ಮೇಲೆ ಇಟ್ಟಿದ್ದ ಆ ಪಾದುಕೆಗಳನ್ನ. ಮುಗೀತಾ? ಅಲ್ಲಿಗೆ ಆ ಪಾದುಕೆ ಪಟ್ಟಾಭಿಷೇಕ ಆಯ್ತಾ? ಹೌದು. ಅಷ್ಟೇ. ನೀವೇನಾದ್ರೂ ಬರ್ತೀನಿ ಅಂತಂದ್ರೆ ನಿಮ್ಮ ಜನ್ಮ ಸಂಪೂರ್ಣವಾಗಿ ಪುನೀತವಾಯಿತು. ನಿಮ್ಮ ಕುಟುಂಬಗಳಿಗೆ ಬಹುಶಃ ನಾನು ಅಲ್ಲಿ ಮಾಡ್ತಾರೆ ಕಲ್ಯಾಣೋತ್ಸವಕ್ಕೆ ನೀವು ಭಾಗಿಯಾಗಿದ್ದೀರಿ ಕುಟುಂಬದ ಸಮೇತ ಅಂತಂದ್ರೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ತಲೆಮಾರುಗಳು ಕೂಡ ಪಟ್ಟಾಭಿಷೇಕ ಆದ ಹಾಗೇನೆ. ಅದು ರಾಜಕೀಯವಾಗಿ ನೀವು ಬೆಳಿಬೇಕು ಅಂತಿದ್ದೀರೋ, ಅಥವಾ ಯಾವುದೋ ಒಂದು ಸಾಮಾಜಿಕವಾಗಿ ಬೆಳಿಬೇಕು ಅಂತಿದ್ದೀರೋ, ಅಥವಾ ಒಂದು ಶೈಕ್ಷಣಿಕವಾಗಿ, ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಬೆಳಿಬೇಕು, ನಾವು ನಮ್ಮದಾಗಿರ್ತಕ್ಕಂತಹ ಅಷ್ಟು ಆನಂದದ ಲೋಕವನ್ನು ತಲುಪಬೇಕು ಅನ್ನೋದ್ರೆ ಖುಷಿಯಿಂದಲೇ. ಈಗ ನಿಮ್ಮ ಸುತ್ತ ಇರ್ತಾರೆ ಕೆಲವೆಲ್ಲ ಕೂಡ, ಅಂಥವ್ರನ್ನ ನೋಡಿ ನೀವು ನೊಂದುಕೊಳ್ತಾ ನಾವು ಆ ಸ್ಥಿತಿ ತಲುಪಬೇಕು ಅಂತ
ಇದೊಂದು ಅವಕಾಶ ಅವರಿಗೆ. ಕುಟುಂಬದವ್ರು ಬಂದು ನಮ್ಮ ದಂಪತಿಗಳಿಬ್ಬರು ಗುರುಗಳೇ ಬಂದು ಕುಳಿತುಕೊಳ್ತೀವಿ ಅಂತಂದ್ರೆ ಅದು ನಿಮಗೆ ಶ್ರೀರಾಮನೇ ಕರೆಸ್ಕೊಂಡಂತ ಅರ್ಥ. ನಾನಲ್ಲ, ಶ್ರೀರಾಮಚಂದ್ರ ಪ್ರಭುವೇ ನಿಮ್ಮನ್ನ ಅಲ್ಲಿಗೆ ಕರೆಸ್ಕೊಂಡಂತ ಅರ್ಥ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಇದು ನಡೀತಾ ಇರುವಂತದ್ದು ಫೆಬ್ರವರಿ 12 ಅಯೋಧ್ಯೆಯಲ್ಲಿ ಗುರುಗಳ ಒಂದು ಮಾರ್ಗದರ್ಶನ ನಡೀತಾ ಇದೆ ಕುಬೇರ ಸಭೆ ಕಾರ್ಯಕ್ರಮ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಗುರುಗಳೇ 2024 ರಾಶಿಗಳ ಕುರಿತಾಗಿ ನೀವು ಹೇಳ್ತಾ ಇದ್ರಿ ಯಾವ ರಾಶಿಯವರಿಗೆ ಶುಭ ಅಶುಭ ಫಲಗಳಿದೆ ಅಂತ. ಇನ್ನು ಮುಂದಿನ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಇನ್ನ ಕನ್ಯಾ ರಾಶಿ ವಿಶೇಷವಾಗಿ ಈಗಿರ್ತಕ್ಕಂತಹದ್ದು, ಎಷ್ಟನೇ ಮನೆಯ ಗುರು, ನಿಮಗೆ ತುಂಬ ಪೇಚಾಟಕ್ಕೆ ಸಿಕ್ಕಾಕೊಂಡಿದ್ರಿ. ಗುರುಬಲ ಇಲ್ಲದೆ, ಮದುವೆ ಇಲ್ಲದೆ ಪೇನ್ ಆಗ್ತಿತ್ತು, ದುಃಖ ಆಗ್ತಿತ್ತು, ಅಷ್ಟಮದ್ದು. ಈಗ ಭಾಗ್ಯದ ಗುರು ಇವರಿಗೆ ವಿಶೇಷವಾಗಿ ಈ 2024 ಮೇಯಿಂದ 9 ಡೋರ್ ಓಪನ್ ಆದಂಗೆ ನೆನಪಿಟ್ಕೊಳ್ಳಿ. ಆದರೆ ನೀವು ಈ ವರ್ಷದಲ್ಲಿ ಅಂದರೆ ಇದೇ ತಿಂಗಳಲ್ಲಿ ವಸ್ತ್ರದಾನವನ್ನು ಮಾಡಬೇಕು. ಆಮೇಲೆ ಈ ಹಳದಿಯವಾಗಿರ್ತಕ್ಕಂತಹದ್ದು, ಹಸಿರು ವರ್ಣದ ಫ್ರೂಟ್ಸ್ ಏನು ಬರ್ತದೆ ಅದನ್ನು ನೀವು ದಾನ ಮಾಡಿಯೇ ತೀರಬೇಕು ಈ ಜನವರಿ ತಿಂಗಳಲ್ಲಿ ಈ ಒಂದು ರಾಶಿಯವರು. ಇದನ್ನು ಮಾಡಿಕೊಂಡು ಒಂದು ಬಾರಿ ಕ್ಷೇತ್ರ ದರ್ಶನ ಅಂತ ಹೇಳ್ತಾನೆ. ಆ ಕ್ಷೇತ್ರವನ್ನು ಈ ಜನವರಿ ತಿಂಗಳಲ್ಲಿ ಮಾಡ್ಕೊಳ್ತೀರ ಕನ್ಯಾ ರಾಶಿಯವರು ಅಂತಂದರೆ, ನಿಮಗೆ ಎಷ್ಟೋ ವರ್ಷಗಳಿಂದ ಸಂತಾನ ಆಗದೆ ಇರೋದಾ, ಅಥವಾ ಮದುವೆ ಆಗದೆ ಇರೋದಾ, ಒಂದು ಬಿಸ್ನೆಸ್ ಮತ್ತು ಕೈ ಕೊಟ್ಟಿರೋದಾ, ಅದು ನಿಮಗೆ ಕೈ ಹಿಡಿತಕ್ಕಂತಹದ್ದು. ಎಲ್ಲಿಯಾದರೂ ಈ ರಾಶಿಯವರು ಪಚ್ಚೆಯ ಕುಬೇರನನ್ನ, ನಮ್ಮ ಕುಬೇರ ಇದನ್ನಲ್ಲ, ಇವ್ರಿಗೆ ಬಹಳ ಅನ್ವಯ ಆಗತ್ತೆ. ಈ ರಾಶಿಯವರಿಗೆ ಪಚ್ಚೆಯ ಕುಬೇರನನ್ನ ಸಣ್ಣದು 1-2 ಇಂಚು 1 ಇಂಚು ಅಥವಾ ಬೆಳ್ಳಿನಲ್ಲಿ ಮಾಡಿಸಿ ನಿಮ್ಮ ಹತ್ರ ಇಟ್ಕೊಳ್ತೀರಿ. ಅದಕ್ಕೆ ಅಭಿಷೇಕ ಮಾಡ್ತೀರಿ. ಪ್ರತಿನಿತ್ಯ ಒಂದು ಪ್ರೇಯರ್ ಮಾಡ್ತೀನಿ. ಓಂ ಐಂ ರೀಂ ಶ್ರೀಂ ಕ್ಲೀಂ ಕುಬೇರ ಲಕ್ಷ್ಮೀಂ ಆವಾಹಯಾಮಿ ಅಂತ ಆವಾಹನೆ ಆಗುತ್ತೆ. ಯಾಕಂದ್ರೆ 9 ಡೋರ್ ಓಪನ್ ಆಗ್ತಾ ಇದೆ. ಇದು ಕೀ ನಿಮಗೆ. ಇಂತಹ ಕುಬೇರನನ್ನ ಮನೆಗೆ ತರತಕ್ಕಂಥ ವಿಧಾನವನ್ನ ಮಾಡಿಕೊಳ್ಳಿ. ಇದೇ ಕನ್ಯಾ ರಾಶಿಯವರ ಅತ್ಯಂತ ಶೀಘ್ರ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಸಂಖ್ಯೆ 5 ನಿಮ್ಮದು. ಆ 5 ಇರ್ತಕ್ಕಂಥ ಸಂಖ್ಯೆ ಏನು ತೋರಿಸುತ್ತೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹದ್ದು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು. ಇದಕ್ಕೆ ಒಂದು ದಿನ ಆದರೂ ನೀವು ನಮಸ್ಕಾರ ಮಾಡಬೇಕಂತೆ. ಅಂದರೆ ಪಂಚಭೂತಗಳು, ಓಂ ಶ್ರೀ ಪಂಚಭೂತ ದೇವತಾಭ್ಯೋ ನಮಃ. ಅಥವಾ ನಿಮ್ಗೆ ಹೇಳಕ್ ಬರುತ್ತೆ ಅಂತಂದ್ರೆ, ಓಂ ಪೃಥ್ವಿ ಅಪ್ ತೇಜೋ ವಾಯುವಾಕಾಶಾಯ ನಮಃ. ಒಂದು ಸಲ ಆದರೂ ನೀವು ನಮಸ್ಕಾರ ಮಾಡಿಕೊಳ್ಳಲೇಬೇಕು ಕನ್ಯಾ ರಾಶಿಯವರು. ಹೆಚ್ಚಿನ ಫಲ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ. ಇನ್ನು ಯಾವ ಒಂದು ವಸ್ತ್ರದಾನ ಮಾಡಬೇಕಾಗತ್ತೆ, ಹಣ್ಣುಗಳ ದಾನ ಹೇಗೆ ಮಾಡೋದ್ರಿಂದ ಒಳಿತನ್ನ ಕಾಣ್ಬೋದು ಕನ್ಯಾ ರಾಶಿಯವರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಶ್ರೀನಿವಾಸ. ಇನ್ನು ಕನ್ಯಾ ರಾಶಿಯವರು ನೀವಾಗಿದ್ರೆ ಏನೆಲ್ಲ ದಾನವನ್ನ ಮಾಡಬೇಕಾಗತ್ತೆ, ನೀವು ಶುಭವನ್ನ ಕಾಣಬೇಕು ಅಂತಂದ್ರೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.